ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಜೆಡಿಎಸ್ ಭದ್ರಕೋಟೆಯಲ್ಲಿ ಕಮಲವನ್ನ ಅರಳಿಸೋದಕ್ಕೆ ರಣತಂತ್ರಗಳು ನಡೀತಾ ಇದೆ. ಮೊನ್ನೆ ಮಂಡ್ಯ, ಇವತ್ತು ರಾಮನಗರದಲ್ಲಿ ಸಂತೋಷ್ ಗೇಮ್ ಅನ್ನು ಮಾಡ್ತಾ ಇದ್ದಾರೆ. ಸ್ಟ್ರಾಟಜಿಗಳನ್ನು ರೂಪಿಸ್ತಾ ಇದ್ದಾರೆ. ಜಿಲ್ಲಾ ಬಿಜೆಪಿ ಮುಖಂಡರ ಸಭೆಯನ್ನ ಬಿಎಲ್ ಸಂತೋಷ್ ನಡೆಸ್ತಾರೆ. ಬಿಎಲ್ ಸಂತೋಷ್ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಡದಿಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ. ಅಶ್ವಥ್ ನಾರಾಯಣ್, ಯೋಗೇಶ್ವರ್ ಸೇರಿದಂತೆ ಪ್ರಮುಖರು ಇದರಲ್ಲಿ ಪಾಲ್ಗೊಳ್ತಾರೆ. ಮೊನ್ನೆ ಮಂಡ್ಯದಲ್ಲಾಯಿತು. ಪ್ರಮುಖ ನಾಯಕರ ಸಭೆಯನ್ನ ಆ ಭಾಗದಲ್ಲಿ ಕರೆದಿದ್ರು. ಲೋಕಲ್ ಲೀಡರ್ಸ್ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು, ಈ ಸಲ ಬಿಜೆಪಿಯನ್ನ ಅರಳಿಸೋದಕ್ಕೆ ಏನೆಲ್ಲ ರಣತಂತ್ರಗಳು ಬೇಕು ಅದನ್ನ ಮಾಡಬೇಕು ಮಂಡ್ಯದಲ್ಲಿ ಅಂತ ಹೇಳಿ ಕಟ್ಟುನಿಟ್ಟಾಗಿ ಸೂಚನೆಯನ್ನ ಕೊಟ್ಟಿದ್ರು. ಅಂದ್ರೆ ಕಾರ್ಯತಂತ್ರವನ್ನ ರೂಪಿಸಿದ್ರು. ಈಗ ರಾಮನಗರದಲ್ಲಿ ಆ ಸ್ಟ್ರಾಟಜಿಯನ್ನ ಸಂತೋಷ್ ಮಾಡಿದ್ದಾರೆ. ಬಿಡದಿಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಸಭೆ ಆಯೋಜನೆ ಆಗಿದೆ. ಈ ಸಲ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬಹಳಷ್ಟು ರಣತಂತ್ರವನ್ನ ಹೂಡ್ತಾ ಇದೆ. ಅದರ ಭಾಗವಾಗಿ ಮೊನ್ನೆ ಮಂಡ್ಯದಲ್ಲಿ ಸಭೆ ಆಯಿತು. ಇವತ್ತು ರಾಮನಗರದಲ್ಲಿ ಸಂತೋಷ್ ಸ್ಟ್ರಾಟಜಿಯನ್ನ ಮಾಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ವೆಂಕಟೇಶ್, ಈ ಸಲ ಬಿಜೆಪಿ ಹಳೆ ಮೈಸೂರು ಭಾಗವನ್ನ ಯಾವ ತರ ಟಾರ್ಗೆಟ್ ಮಾಡಿದೆ, ಸೊ ನಾವು ಗಮನಿಸ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಈಗ ಬಿಎಲ್ ಸಂತೋಷ್ ಆ ಜವಾಬ್ದಾರಿಯನ್ನ ತಗೊಂಡು ಪ್ರಮುಖರ ಸಭೆಯನ್ನ ಅಲ್ಲಲ್ಲಿ ನಡೆಸ್ತಾ ಇದ್ದಾರೆ. ಮೊನ್ನೆ ಮಂಡ್ಯ ಆಯಿತು, ರಾಮನಗರ ಆಯಿತು. ಸೊ ರಾಮನಗರದಲ್ಲಿ ಬಿಜೆಪಿ ಸ್ಟ್ರಾಟಜಿ ಏನಿದೆ, ಎಷ್ಟೊತ್ತಿಗೆ ಈ ಸಭೆ ನಡೆಯುತ್ತೆ? ಶರ್ಮಿತಾ, ಈಗಷ್ಟೇ ಬಿಎಲ್ ಸಂತೋಷ್ ಅವರು ರಾಮನಗರ ಜಿಲ್ಲೆ ಬಿಡದಿಯ ಒಂದು ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇರ್ತಕ್ಕಂತ ಈ ಒಂದು ಬಿಜೆಪಿಯ ಪ್ರಮುಖರ ಸಭೆಗೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ವಿಚಾರವಾಗಿ ಒಂದು ಸೂಚನೆಗಳನ್ನು ಕೂಡ ಕೊಡ್ತಾರೆ. ಪ್ರಮುಖವಾಗಿ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿರುವಂತಹ ಬಿಜೆಪಿ ಸಾಕಷ್ಟು ಸ್ಟ್ರಾಟಜಿಗಳನ್ನು ಕೂಡ ಮಾಡ್ಕೊಂಡಿದೆ. ಈ ವಿಚಾರವಾಗಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಹಾಗೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಕೂಡ ಈ ಒಂದು ಸಭೆಗೆ ಆಗಮಿಸುವಂತ ಸಾಧ್ಯತೆ ಇದೆ. ಹಾಗೆ ಪ್ರಮುಖವಾಗಿ ಕಳೆದ ಒಂದು ತಿಂಗಳ ಹಿಂದೆ, ಅಂದ್ರೆ 15-20 ದಿನಗಳ ಹಿಂದೆ ಮಂಡ್ಯದಲ್ಲಿ ನಡೆದಂತ ಒಂದು ಬೃಹತ್ ಸಮಾವೇಶದಲ್ಲಿ ಪ್ರಮುಖವಾಗಿ ಹಳೆ ಮೈಸೂರು ಭಾಗವನ್ನ ನಾವು ಗೆಲ್ಲಬೇಕು ಅಂತೇಳಿ ಅಮಿತ್ ಶಾ ಅವರು ಕೂಡ ಒಂದು ಸಾರ್ವಜನಿಕವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗೆ ಬಹಿರಂಗ ಸಭೆಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವಿಚಾರವಾಗಿ ಈಗ ಮಂಡ್ಯ ಜಿಲ್ಲೆಯ ನಂತರ ರಾಮನಗರ ಜಿಲ್ಲೆಯಲ್ಲೂ ಕೂಡ ಈ ಒಂದು ಪಕ್ಷದ ಕಾರ್ಯಕರ್ತರ ಮತ್ತೆ ಪ್ರಮುಖ ಮುಖಂಡರ ಸಭೆಯನ್ನ ಮಾಡ್ತಾ ಇರುವಂತ ಬಿಎಲ್ ಸಂತೋಷ್ ಅವರು ಮುಂದಿನ ಚುನಾವಣೆಯಲ್ಲಿ ಪಕ್ಷದ ಸಂಘಟನೆ ವಿಚಾರವಾಗಿ ಯಾವೆಲ್ಲ ಕ್ರಮವನ್ನ ವಹಿಸಬೇಕು, ಹಾಗೆ ಪ್ರಮುಖವಾಗಿ ಇದು ಜೆಡಿಎಸ್ ನ ಭದ್ರಕೋಟೆಯಾಗಿದೆ ರಾಮನಗರ ಜಿಲ್ಲೆ. ಈ ಭದ್ರಕೋಟೆಯನ್ನ ಹೇಗೆ ಭೇದಿಸಬೇಕು ಅಂತೇಳಿ ಒಂದು ಸಂಘಟನೆಯನ್ನ ಮಾಡ್ಬೇಕು ಅಂತೇಳಿ ಈ ಒಂದು ಸಭೆಯಲ್ಲಿ ಒಂದು ಪ್ರಮುಖವಾಗಿ ಸೂಚನೆಗಳನ್ನ ಕೊಡ್ತಾರೆ. ಹಾಗಾಗಿ ರಾಮನಗರ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಎಲ್ಲ ಪದಾಧಿಕಾರಿಗಳು ಸೇರಿದಂತೆ ರಾಮನಗರ ಜಿಲ್ಲಾಧ್ಯಕ್ಷರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ಜಿಲ್ಲಾಧ್ಯಕ್ಷ ಉಲ್ವಾಡಿ ದೇವರಾಜ್ ಹೇಳುವ ಪ್ರಕಾರ ಸುಮಾರು 50 ನಿಮಿಷಗಳ ಕಾಲ ಬಿಎಲ್ ಸಂತೋಷ್ ಅವರು ಈ ಸಭೆಯಲ್ಲಿ ಮಾತನಾಡಿ ಸಂಘಟನೆಯ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾರೆ ಎನ್ನುವಂತ ಮಾಹಿತಿಯನ್ನ ನ್ಯೂಸ್ 18ಗೆ ನೀಡಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ವೆಂಕಟೇಶ್ ಇಷ್ಟೊಂದು ಅಪ್ಡೇಟ್ಸ್ಗೆ. ಕಾಂಗ್ರೆಸ್ಗೆ ಜೈ ಅಂತಾರ ಕೆಂಪೇಗೌಡ. ನೋಡ್ಬೇಕು, ರಾಜಕೀಯ ಎಂಟ್ರಿಗೆ ನಟ ಸುದೀಪ್ ತಯಾರಿಗಳನ್ನ ಮಾಡ್ಕೊಂಡಿದ್ದಾರಾ? ಕುತೂಹಲ ಮೂಡಿಸಿದೆ ಸುದೀಪ್ ಹಾಗೇನೆ ಡಿಕೆ ಶಿವಕುಮಾರ್ ಅವರ ಭೇಟಿ. ನಿನ್ನೆ ಸುದೀಪ್ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಟ್ಟಿದ್ರು. ಸುದೀಪ್ ಜೊತೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆನ ಮಾಡಿದ್ದಾರೆ. ಇನ್ನು ರಾಜಕೀಯಕ್ಕೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆನೂ ರಮ್ಯಾ ಮೂಲಕ ಚರ್ಚೆ ಆಗಿತ್ತಂತೆ. ರಾಹುಲ್ ಗಾಂಧಿ ಆಪ್ತರಿಂದ ಸುದೀಪ್ಗೆ ಗಾಳ ಅನ್ನೋ ಸುದ್ದಿ ಇತ್ತು. ಇದರ ಬೆನ್ನಲ್ಲೇ ಸುದೀಪ್ ನಿವಾಸಕ್ಕೆ ಖುದ್ದಾಗಿ ಡಿಕೆ ಶಿವಕುಮಾರ್ ಬೇರೆ ವಿಷಯವಾಗಿ ಹೋಗಿ ಆಹ್ವಾನ ಕೊಟ್ಟಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೆ ಈ ಸಂದರ್ಭದಲ್ಲಿ ಒಂದು ದೊಡ್ಡ ಆಫರ್ ಅನ್ನ ಕೊಟ್ಟು ಒಂದು ಇನ್ವಿಟೇಷನ್ ತರ ಕೊಟ್ಟಿದ್ದಾರೆ ಅನ್ನೋ ಚರ್ಚೆಗಳಾಗ್ತಾ ಇದೆ. ಸ್ಪರ್ಧೆಗೆ ಕ್ಷೇತ್ರಗಳು, ಪಕ್ಷದಲ್ಲಿನ ಸ್ಥಾನಮಾನದ ಬಗ್ಗೆನೂ ಕೂಡ ಚರ್ಚೆ ಆಗಿದೆಯಂತೆ. ಕಾಂಗ್ರೆಸ್ ಆಪ್ತ ಮೂಲಗಳಿಂದ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ಖುದ್ದು ಡಿಕೆ ಶಿವಕುಮಾರ್ ಅವರೇ ಸುದೀಪ್ ಮನೆಗೆ ಹೋಗಿ ಭೇಟಿ ಮಾಡಿದ್ದಾರೆ. ಸುದೀಪ್ ಪ್ರಚಾರದಿಂದ ಮತ್ತಷ್ಟು ಬಲ ಸಿಗುತ್ತೆ. ಸೊ ಈ ಲೆಕ್ಕಾಚಾರದಲ್ಲಿ ಅಫ್ಕೋರ್ಸ್ ಕಾಂಗ್ರೆಸ್ ಪಕ್ಷ ಇದೆ. ಸುದೀಪ್ ಕಾಂಗ್ರೆಸ್ಗೆ ಬಂದ್ರೆ ಸ್ವಾಗತ, ಪಕ್ಷ ಸೇರ್ಪಡೆ ಆದ್ರೆ ಪಕ್ಷ ಸೇರ್ಪಡೆ ವಿಚಾರದಲ್ಲಿ ಪೂರ್ಣವಾಗಿ ತೊಡಗಿಸಿಕೊಳ್ಳಬಹುದು ಅಂತ ನ್ಯೂಸ್ 18ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಈಗ ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಅವ್ರ ಸ್ವಾಗತ, ಅಂದ್ರೆ ಪಕ್ಷ ಸೇರ್ಪಡೆ ವಿಷಯದಲ್ಲಿ ಅವ್ರು ಯಾವ ನಿರ್ಧಾರ ತಗೊಳ್ತಾರೆ ನೋಡೋಣ, ಆದ್ರೆ ಪ್ರಚಾರದಲ್ಲಿ ಪೂರ್ಣವಾಗಿ ಅವರು ತೊಡಗಿಸಿಕೊಳ್ಳಬಹುದು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. 2020 ಅಪಘಾತದ ಬಗ್ಗೆ ನಟಿ ರಿಷಿಕಾ ಹೇಳಿದ್ದೇನು? ಅವತ್ತು ಕಾರ್ ಡ್ರೈವಿಂಗ್ ಮಾಡ್ತಾ ಇದ್ರ ರಿಷಿಕಾ ಸಿಂಗ್. ನ್ಯೂಸ್ 18ಗೆ ಈ ಬಗ್ಗೆ ಇನ್ ಡೀಟೇಲ್ ಆಗಿ ನಟಿ ರಿಷಿಕಾ ಸಿಂಗ್ ಮಾತಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ಆ ಘಟನೆಯನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. 2020ರಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಆ ಟೈಮ್ನಲ್ಲಿ ಗಾಯಗೊಂಡಿದ್ರು ನಟಿ. ಬರೋಬ್ಬರಿ 2 ವರ್ಷಗಳ ನಂತರ ರಿಷಿಕಾ ಚೇತರಿಕೆಯನ್ನ ಕಂಡಿದ್ದಾರೆ. ಅವರೊಂದಿಷ್ಟು ಡೀಟೇಲ್ ಆಗಿ ಹೇಳಿರೋದೇನು ಅಂದ್ರೆ, ಅವತ್ತು ನಾನ್ ಕಾರನ್ನ ಡ್ರೈವ್ ಮಾಡ್ತಾ ಇರಲಿಲ್ಲ, ಚೇತರಿಸಿಕೊಂಡಿರುವಂತಹ ವಿಡಿಯೋನ ಶೇರ್ ಮಾಡಿದ್ರು ರಿಷಿಕಾ. ಆದಷ್ಟು ಬೇಗ ಸಿನಿಮಾ ಕೆಲಸಕ್ಕೆ ವಾಪಸ್ ಆಗುವಂತ ವಿಶ್ವಾಸದಲ್ಲಿ ಅವರಿದ್ದಾರೆ. ಎಲ್ಲದರ ಬಗ್ಗೆನೂ ನ್ಯೂಸ್ 18 ಜೊತೆ ರಿಷಿಕಾ ಸಿಂಗ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಎಲ್ರಿಗೂ ಗೊತ್ತೇ ಇದೆ, ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರ ಪುತ್ರಿ ರಿಷಿಕಾ 2020 ಜುಲೈ 31ನೇ ತಾರೀಕು ಆಕ್ಸಿಡೆಂಟ್ ಆಗಿತ್ತು. ಫಾರ್ಚುನರ್ ಕಾರ್ ಅಪಘಾತಕ್ಕೀಡಾಗಿತ್ತು. ಫೋಟೋಸ್ ತೋರಿಸ್ತಾ ಇದೀವಲ್ಲ, ಇದೇ ಆಕ್ಸಿಡೆಂಟ್ಗೆ ಒಳಗಾಗಿದ್ದಂಥ ಕಾರ್. ಆ ಟೈಮ್ನಲ್ಲಿ ಅವ್ರು ಡ್ರೈವ್ ಮಾಡ್ತಾ ಇದ್ರಾ ಅನ್ನೋ ಪ್ರಶ್ನೆ ಉದ್ಭವವಾಗಿತ್ತು. ಅದಕ್ಕೆ ಇಲ್ಲ ಅನ್ನೋ ಉತ್ತರವನ್ನ ಅವರು ನ್ಯೂಸ್ 18ಗೆ ಕೊಟ್ಟಿದ್ದಾರೆ. ಇನ್ನು ರಿಷಿಕಾ ಜೊತೆಗೆ ಜೈ ಜಗದೀಶ್ ಪುತ್ರಿ ಅರ್ಪಿತಾ ಅವರಿದ್ರು. ಗಂಭೀರವಾಗಿ ಗಾಯಗೊಂಡಿದ್ರು ಇಬ್ರು ಕೂಡ. ಬರೋಬ್ಬರಿ 2 ವರ್ಷ ಆದಮೇಲೆ ಚೇತರಿಕೆ ಕಂಡಿದ್ದಾರೆ. ಆದಷ್ಟು ಬೇಗ ನಾನು ಮತ್ತೆ ಕೆಲಸಕ್ಕೆ ಮರಳ್ತೀನಿ, ಸಿನಿಮಾ ಮಾಡ್ತೀನಿ ಅನ್ನೋ ವಿಶ್ವಾಸದಲ್ಲಿ ಅವರಿದ್ದಾರೆ. ಬಟ್ ಆ 2 ವರ್ಷ ಅವ್ರು ಏನು ಸಫರ್ ಪಟ್ಟಿದಾರಲ್ಲ, ನಡೆಯಕ್ಕಾಗ್ತಾ ಇರಲಿಲ್ಲ, ನೀವು ಟ್ರೈ ಮಾಡಬೇಕು, ನಿಮ್ಮ ಮನೋಬಲದಿಂದ ಮಾತ್ರ ಅದು ಸಾಧ್ಯ ಅಂತ ಡಾಕ್ಟರ್ಸ್ ಎಕ್ಸ್ಪ್ಲೈನ್ ಮಾಡಿದ್ದು. ಅದಾದ್ಮೇಲೆ ಇವ್ರು ಮಾಡ್ಕೊಂಡಂತ ತಯಾರಿಗಳು ಎಲ್ಲದರ ಬಗ್ಗೆನೂ ನ್ಯೂಸ್ 18 ಜೊತೆ ರಿಷಿಕಾ ಮಾತಾಡಿದ್ದಾರೆ. ಇನ್ ಫ್ಯೂಚರ್ ಆಲ್ಸೋ, ಬಿಕಾಸ್ ನಾನು ಅಷ್ಟು ಕಾರೇ ನಾನು ಜೋರಾಗಿ ಹೋಗೋದೇ ಇಲ್ಲ, ಕಂಟ್ರೋಲಲ್ಲಿರುತ್ತೆ ನನಗೆ. ಆ್ಯಂಡ್ ಐ ಹ್ಯಾವ್ ಡ್ರಿವನ್ ಲೈಕ್ ಮೆನಿ ಆಫ್ ರೋಡಿಂಗ್ ಇವೆಂಟ್ಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ಐ ಆಮ್ ಎ ಪ್ರಾಪರ್ ಡ್ರೈವರ್. ಎನಿವೆ, ಸೊ ಅವನ್ನ ಕರ್ಕೊಂಡು ನಾವು ಹೊರಟಾಗ ಅವನು ಸ್ವಲ್ಪ ನಿದ್ದೆಯಲ್ಲಿದ್ದ. ಆ್ಯಂಡ್ ನಾನು ಬೇರೆ ಮಲಗಿದ್ದೆ, ಸೀಟ್ ಬೆಲ್ಟ್ ಹಾಕ್ಕೊಂಡಿರಲಿಲ್ಲ. ಇವಳು ಏನೋ ಫೋನಲ್ಲಿದ್ಲು. ಸಡನ್ಲಿ ಅವನ ನಿದ್ದೆಯಲ್ಲಿ ಇಟ್ಸ್ ಅನ್ ಆಟೋಮ್ಯಾಟಿಕ್ ಕಾರ್. ಸೊ ಅವನಿಗೆ ಆಟೋಮ್ಯಾಟಿಕ್ ಓಡಿಸಿ ಅಭ್ಯಾಸ ಇಲ್ಲ, ಅದು ನಂಗೆ ಗೊತ್ತಿರಲಿಲ್ಲ. ಸೊ ಅವನು ಓಡಿಸೋದು ಮ್ಯಾನ್ಯುಲು. ಸೊ ಮ್ಯಾನ್ಯುಲಲ್ಲಿ ಆಟೋಮ್ಯಾಟಿಕಲ್ಲಿ ಏನಂದರೆ ನಿಮ್ಮ ಲೆಫ್ಟ್ ಲೆಗ್ಗು ಸುಮ್ಮನೆ ಇರಬೇಕು, ಅದು ಟಚ್ ಮಾಡೋಂಗಿಲ್ಲ ಎರಡೂ. ಸೊ ಇವನೇನು ಮಾಡಿದ್ದಾನೆ, ಲೆಫ್ಟ್ ಲೆಗ್ಗಲ್ಲಿ ಕ್ಲಚ್ ಆದ್ಮಿ ಎಕ್ಸ್ಲೇಟ್ರ್ ಅದನ್ನು ಬಿಟ್ಟಿದ್ದಾನೆ, ಲೈಕ್ ಅ ನಾರ್ಮಲ್ ಇದು ಏನು ಮ್ಯಾನ್ಯುವಲ್ ಕಾರ್ ಥರ. ಸೊ ಅದೇನಾಗಿದೆ, ಫುಲ್ ಇದನ್ನು ಅದು ಒಂದ್ಸಲಿ ಬ್ರೇಕನ್ನು ಬಿಟ್ಟಿದ್ದಾನೆ. ಕ್ಲಚ್ ಎಕ್ಸ್ಲೇಟ್ರ್ ಮೇಲೆ ಕಾಲಿತ್ತಲ್ಲ, ಅದು ಫುಲ್ ಸ್ಪೀಡಲ್ಲಿ ಟೇಕ್ ಆಫ್ ಆಗಿಬಿಟ್ಟಿದೆ. ಯಾಕಂದರೆ ಇಫ್ ಇಟ್ ವಾಸ್ ಅ ಮ್ಯಾನ್ಯುವಲ್ ಕಾರ್ ನಮಗೆ ಇಷ್ಟೊಂದು ಏಟ್ ಆಗ್ತಾ ಇರಲಿಲ್ಲ. ಐ ಆಮ್ ಶೋರ್. 2020ರಲ್ಲಿ ನಡೆದಂಥ ಆಕ್ಸಿಡೆಂಟ್ ಬಗ್ಗೆ ನಟಿ ರಿಷಿಕಾ ಸಿಂಗ್ ನ್ಯೂಸ್ 18ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಟೈಮ್ನಲ್ಲಿ ನಾನು ಡ್ರೈವ್ ಮಾಡ್ತಾ ಇರಲಿಲ್ಲ, ಅಲ್ಲಿ ಏನು ಮಿಸ್ಟೇಕ್ ಆಯಿತು ಅನ್ನೋದ್ರ ಬಗ್ಗೆನೂ ಅವ್ರು ಹೇಳ್ತಾ ಇದ್ರು. ಮ್ಯಾನ್ಯುವಲ್ ಕಾರ್ ಓಡಿಸುವಂಥ ಡ್ರೈವರ್ಗೆ ನಾವು ಆಟೋಮ್ಯಾಟಿಕ್ ಕಾರ್ ಕೊಟ್ವಿ, ಸೊ ಐಡಿಯಾ ಇರಲಿಲ್ಲ, ಅದರಿಂದ ಆಕ್ಸಿಡೆಂಟ್ ಆಗಿರ್ಬೋದು. ಮತ್ತು ಫಾಸ್ಟಾಗಿ ಹೋಗಿದ್ದು ಕೂಡ ಆಕ್ಸಿಡೆಂಟಿಗೆ ಕಾರಣ ಇರಬಹುದು ಅಂತ ಹೇಳ್ತಾ ಇದ್ರು. ಬಟ್ ಆ 2 ವರ್ಷಗಳ ಕಾಲ ಅವರು ಏನು ಸಫರ್ ಪಟ್ಟಿದಾರಲ್ಲ, ಸೊ ಅದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಮತ್ತು ಡಾಕ್ಟರ್ಸ್ ಕೂಡ ಅವರಿಗೆ ಒಂದು ಆತ್ಮವಿಶ್ವಾಸದ ಮಾತು ತುಂಬುವಾಗ ಒಂದು ಶಾಕಿಂಗ್ ನ್ಯೂಸ್ ಕೂಡ ಕೊಟ್ಟಿದ್ರು. ಅದೇನು ಅಂದರೆ, ನಡೆಯೋದು ಕಷ್ಟ ಆಗುತ್ತೆ, ಅದು ನಿಮ್ಮಿಂದನೇ ಸಾಧ್ಯ, ಅದಕ್ಕೊಂದಿಷ್ಟು ಎಕ್ಸಸೈಸ್ ಬೇಕಾಗುತ್ತೆ, ಮತ್ತು ವಿಲ್ ಪವರ್ ಇರಬೇಕು ಅಂತೆಲ್ಲ ಹೇಳಿದರು. ಸೊ ಹಾಗಾಗಿ ಅವರು ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಿಕೊಂಡು ಒಂದಿಷ್ಟು ವೀಡಿಯೋಸನ್ನು ನಾವು ಗಮನಿಸ್ತಾ ಇದ್ದೀವಿ. ಅವ್ರು ನಡೆಯೋ ಪ್ರಯತ್ನಗಳನ್ನು ಹೆಂಗೆ ಮಾಡಿದ್ರು ಅಂತ ಹೇಳಿ. ಎಂಥವ್ರಿಗಾದ್ರೂ ಒಂದು ಶಾಕ್ಗೆ, ಯಾಕಂದರೆ ಒಂದು ಆಕ್ಸಿಡೆಂಟ್ ಆದಾಗ ಈ ಥರ ನಡೆಯೋದು ಕಷ್ಟ ಆಗುತ್ತೆ ನಿಮಗೆ ಮುಂದಿನ ಹಂತದಲ್ಲಿ. ಈ ಸರ್ಜರಿ ಎಲ್ಲ ಆದಮೇಲೆ ಡಾಕ್ಟ್ರ್ ಹೇಳಿದಾಗ ಒಂಥರ ಜೀವನದಲ್ಲಿ ಕುಗ್ಗಿ ಹೋಗುವಂಥ ಆ ಪರಿಸ್ಥಿತಿ ಸಹಜವಾಗೇ ಬಂದಿರುತ್ತೆ. ಅದು ರಿಷಿಕಾಗೂ ಬಂದಿತ್ತು. ಬಟ್ ಅದನ್ನು ನಾನು ಓವರ್ಕಮ್ ಮಾಡಿದೆ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಈ ಎಲ್ಲದ್ರ ಬಗ್ಗೆನೂ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಗೀತಾ. ಆಕ್ಸಿಡೆಂಟ್ ಆದಮೇಲೆ ಡಾಕ್ಟರ್ ಹೇಳಿದಂಥ ಮಾತಿರ್ಬೋದು, ಆಮೇಲೆ 2 ವರ್ಷ ಅವ್ರು ಪಟ್ಟಂಥ ವೇದನೆ ಇರ್ಬೋದು, ಅದನ್ನು ಓವರ್ಕಮ್ ಮಾಡಿದ್ದು ರಿಷಿಕಾ ಏನೇನು ಹೇಳ್ಕೊಂಡಿದ್ದಾರೆ? ಖಂಡಿತವಾಗ್ಲೂ. ಯಾಕಂದರೆ 2011ರಿಂದ ಇವರ ಸಿನಿ ಕೆರಿಯರ್ನ ಶುರು ಮಾಡ್ತಾರೆ. ಆ ಸಿನಿ ಜರ್ನಿಯ ಒಂದು ಸಂದರ್ಭದಲ್ಲಿ ದುನಿಯಾ ವಿಜಯ್ ಅವ್ರ ಜೊತೆ ಆಗಿರ್ಬೋದು, ಉಪೇಂದ್ರರವರ ಜೊತೆಗೆ, ರವಿಚಂದ್ರನ್ ಅವರ ಜೊತೆಗೆ, ರಮೇಶ್ ಅರವಿಂದ್ ಜೊತೆ, ಈ ಥರ ಎಲ್ಲ ಖ್ಯಾತ ನಟರ ಜೊತೆಗೆ ಆ್ಯಕ್ಟ್ ಮಾಡ್ತಾರೆ. ಇನ್ನೇನು ತಮ್ಮ ಸಿನಿ ಕೆರಿಯರ್ ಹೋಗ್ತಾ ಇದೆ, ಮೇಲೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದೆ, ಆಫರ್ಸ್ಗಳು ಬರ್ತಿದೆ ಅನ್ನುವಂತಹ ಟೈಮಲ್ಲಿ ಒಂದಿನ ಫ್ಯಾಮಿಲಿಯ ಒಂದು ಗೆಟ್ ಟುಗೆದರ್ ಪಾರ್ಟಿಗೆ ಅಂತ ಹೋಗ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಪಾರ್ಟಿಯನ್ನು ಮುಗಿಸಿ ಕೆಲವರು ರಾತ್ರಿ
ವಾಪಸ್ ಆಗ್ತಾರೆ. ಆದರೆ ಇವರು ಮಾತ್ರ ಬೆಳಗ್ಗಿನ ಜಾವ ಸುಮಾರು 5:45-6 ಗಂಟೆ ಸಮಯದಲ್ಲಿ ಯಾವುದೋ ಒಂದು ಫೋಟೋ ಶೂಟ್ ಇದೆ ಅನ್ನುವಂತಹ ಕಾರಣಕ್ಕಾಗಿ ಅವರ ಸಹೋದರಿ ಅರ್ಪಿತಾ ಏನಿರ್ತಾರೆ ಅವರ ಜೊತೆಗೆ ಹೊರಡ್ತಾರೆ. ಬಟ್ ಆ ಒಂದು ಸಂದರ್ಭದಲ್ಲಿ ಅವರು ಫೋಟೋಶೂಟ್ಗೆ ಹೋಗಬೇಕಲ್ಲ ನಾನು ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ ಡ್ರೈವ್ ಮಾಡೋದು ಬೇಡ ಅಂತ ಮಲಗಿರುವಂತಹ ಒಬ್ಬರು ಚಾಲಕರೇನಿರ್ತಾರೆ ಅವ್ರನ್ನ ಏಳಿಸ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಬಟ್ ಆ ಟೈಮಲ್ಲಿ ಅವರು ಬೈ ಮಿಸ್ಟೇಕಿಂದ ಆದಂತಹ ಅಚಾತುರ್ಯ, ಅವರು ಮಾಡದೇ ಇರುವಂತಹ ತಪ್ಪಿಗೆ ಸೀಟ್ ಬೆಲ್ಟ್ ಹಾಕೊಂಡಿರಲ್ಲ. ಸೊ ಅದು ಇವರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ತೀವ್ರವಾಗಿ ಗಾಯಗೊಳ್ತಾರೆ ರಿಷಿಕಾ ಅವರು. ಅವರನ್ನು ನೋಡಿದವರು ಎಂಥವರು, ಇವರು ಮತ್ತೆ ಹೇಳೋದು ಕಷ್ಟ, ಇಷ್ಟೇ ಇವರ ಸಿನಿ ಕೆರಿಯರ್ ಮುಗೀತು, ಇದ್ದು ಇಲ್ಲದ ಹಾಗೆ ಎಷ್ಟೋ ರೀತಿಯ ಮಾತುಗಳು ಕೇಳಿಬರುತ್ತೆ. ಆದರೆ ಡಾಕ್ಟರ್ ಅವ್ರಿಗೆ ಹೇಳೋದು ಒಂದೇ, 70-30 ನಾವಿನ್ನೇನು ಹೇಳೋಕ್ಕಾಗಲ್ಲ, ಇನ್ನೇನೇ ಇದ್ರೂ ನಿಮ್ಮ ಒಂದು ಶ್ರಮದ ಮೇಲೆ, ನಿಮ್ಮ ಒಂದು ಕಾನ್ಫಿಡೆನ್ಸ್ ಮೇಲೆ ನೀವು ಏನು ಮಾಡ್ತೀರಾ ಅನ್ನೋದನ್ನ ಯೋಚನೆ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಸುಮಾರು ಒಂದು ವಾರಗಳ ಗಟ್ಟಲೆ ಅವರು ಕೌನ್ಸೆಲಿಂಗ್ ಕೂಡ ಪಡಿತಾರೆ. ಈ ಎಲ್ಲದನ್ನ ಮೀರಿ ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ದು ಅಂತ ಹೇಳಿದ್ರೆ ಅವರ ಫ್ಯಾಮಿಲಿ. ನಾವು ನೋಡಿದ್ದೀವಿ, ಅವರ ಫ್ಯಾಮಿಲಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಿನಿಮಾ ಇದರಲ್ಲಿ ಇರುವಂಥವರು, ಅವರ ತಂದೆ ಪ್ರಸಿದ್ಧ ನಿರ್ದೇಶಕರು, ಅವರ ಅಣ್ಣ ಆಗಿರ್ಬೋದು, ಅವರ ಅತ್ತೆ, ಎಲ್ಲರೂ ಕೂಡ ಸಿನಿಮಾ ರಂಗದವರು. ಸೊ ಅವರೆಲ್ಲರೂ ಕೂಡ ಅವರಿಗೆ ಸಪೋರ್ಟಿವ್ ಆಗಿ ನಿಲ್ತಾರೆ. ಆ್ಯಂಡ್ ಈಗ ಚೇತರಿಕೆಯನ್ನು ಕಂಡಿರುವಂಥದ್ದು, ಇವಾಗಲೂ ಕೂಡ ಅವರು ಮೆಡಿಕೇಷನಲ್ಲಿ ಇದ್ದಾರೆ. ಬಟ್ ಅವರು ಮಾಡಿದಂತಹ ಯೋಗ, ಅವರು ಮಾಡಿದಂತಹ ಒಂದು ಜಿಮ್ ವರ್ಕೌಟ್ ಆಗಿರಬಹುದು, ಇದರಿಂದಾಗಿ ನಾನು ನನ್ನ ಫಿಟ್ನೆಸ್ನಿಂದಾಗಿ ಇಷ್ಟು ಬೇಗ ನಾನು ಚೇತರಿಕೆ ಕಾಣೋದಕ್ಕೆ ಕಾರಣ ಆಯಿತು ಅನ್ನುವಂತಹ ಒಂದು ಮಾತನ್ನು ಅವರು ಹೇಳ್ತಾರೆ. ಒಟ್ಟಲ್ಲಿ ಹೇಳೋದಾದರೆ ನನ್ನ ಲೈಫ್ ಮುಗೀತು, ಇನ್ನು ನನ್ನದೇನೇ ಇದ್ರೂ ಹೊರಗಿನ ಪ್ರಪಂಚಕ್ಕೆ ಹೋಗೋದಕ್ಕಾಗಲ್ಲ ಅಂತಿದ್ದವರು ಈಗ ತಮ್ಮ ಮುಂದಿನ ಸಿನಿಮಾದ ತಯಾರಿ ಮಾಡ್ಕೊಳ್ತಿದ್ದಾರೆ. ಅವರು ಆಕ್ಸಿಡೆಂಟ್ಗೊಳಗಾಗೋಕ್ಕಿಂತ ಮುಂಚೆ ಅವರೊಂದು ಸಿನಿಮಾ ಅನೌನ್ಸ್ ಆಗಿತ್ತು, ಅದರ ಹೆಸರು ದೇವಯಾನಿ ಅಂತ. ಆ ಒಂದು ಟೈಟಲನ್ನು ಚೇಂಜ್ ಮಾಡಿ ಆ ಟೈಟಲ್ ಬಿಟ್ಟು ಇನ್ನೇನು ಕೆಲಸವನ್ನು ಶುರು ಮಾಡ್ತಿದ್ದಾರೆ. ಟೈಟಲ್ ಬದಲಾಗುವಂತಹ ಸಾಧ್ಯತೆ ಇರೋದ್ರಿಂದ ಇವರು ಪೂರ್ತಿ ಪ್ರಮಾಣದಲ್ಲಿ ಆಕ್ಟಿಂಗ್ ಜೊತೆಗೆ ನಿರ್ದೇಶನದಲ್ಲೂ ಕೂಡ ರಿಷಿಕಾ ಅವರು ತಮ್ಮನ್ನು ತೊಡಗಿಸಿಕೊಳ್ಳುವಂತಹ ಸಮಯ ಆದಷ್ಟು ಬೇಗ ಬರ್ತಾ ಇದೆ. ಶರ್ಮಿಕ್, ಥ್ಯಾಂಕ್ ಯು ಗೀತಾ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ವೆಲ್ಕಮ್ ಬ್ಯಾಕ್. ಟ್ರಾಫಿಕ್ ದಂಡ ಕಟ್ಟೋರಿಗೆ 50% ರಿಯಾಯಿತಿಯನ್ನ ನೀಡಲಾಗಿದೆ. ಸಂಚಾರ ನಿಯಮ ಉಲ್ಲಂಘನೆ ಮಾಡಿದವರಿಗೆ ಫೈನ್ ಬಿದ್ದಿರುತ್ತಲ್ಲ, ಆ ಫೈನ್ ಅನ್ನ ಇವಾಗ ಕಟ್ಟೋದಕ್ಕೆ ಒಂದು ರಿಯಾಯಿತಿ ದರ ಅಂದ್ರೆ 50% ನೀವು ಕಟ್ಟಿದ್ರೆ ಸಾಕಾಗುತ್ತೆ. ಫಾರ್ ಎಕ್ಸಾಂಪಲ್ 1000 ರೂಪಾಯಿ ನಿಮಗೆ ಫೈನ್ ಬಿದ್ದಿದ್ರೆ 500 ರೂಪಾಯಿ ಕಟ್ಟಿದ್ರೆ ಸಾಕಾಗುತ್ತೆ. ನೀವು ಅಷ್ಟು ರಿಯಾಯಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಕರ್ನಾಟಕ ಒನ್ ವೆಬ್ಸೈಟ್ ಅಥವಾ ಪೇಟಿಎಂ ಅಥವಾ ಹತ್ತಿರದ ಸಂಚಾರಿ ಠಾಣೆಗಳಲ್ಲಿ ನೀವು ಹೋಗಿ ಪಾವತಿ ಮಾಡಬಹುದು. ಫೆಬ್ರವರಿ 11ನೇ ತಾರೀಕಿನ ತನಕ ಮಾತ್ರ ಈ ರಿಯಾಯಿತಿ ನಿಮ್ಗಿರೋದು. 50% ಕಡಿತ ನಿಯಮ ಅನ್ವಯ ಆಗುತ್ತೆ. ಸಂಚಾರ ವಿಭಾಗದ ವಿಶೇಷ ಪೊಲೀಸ್ ಆಯುಕ್ತ ಸಲೀಂ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಚಾರ ವಿಭಾಗದ ವಿಶೇಷ ಪೊಲೀಸ್ ಆಯುಕ್ತ ಸಲೀಂ ಅವರು ಈ ಬಗ್ಗೆ ಏನ್ ಹೇಳಿದ್ದಾರೆ, ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರನ್ನು ಮಾತಾಡಿಸಿದ್ದಾರೆ, ನೋಡೋಣ. ಏನೊಂದು ಸರ್ಕಾರದಿಂದ 50% ಟ್ರಾಫಿಕ್ ಫೈನ್ಸ್ಗೆ ರಿಯಾಯಿತಿ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಪಬ್ಲಿಕ್ಗಳಿಗೆ ಒಂದು ಕ್ಲಾರಿಟಿ ಕೊಡೋದಕ್ಕೆ ನಮ್ಮ ಜೊತೆ ಈಗ ಟ್ರಾಫಿಕ್ ಕಮಿಷನರ್ ಸಲೀಂ ಅವರು ನಮ್ಮ ಜೊತೆಗೆ. ಯಾಕೆಂತ ಹೇಳಿದ್ರೆ ಸರ್ಕಾರದಿಂದ ಈಗಾಗಲೇ ಒಂದು ಆರ್ಡರ್ ಆಗಿರ್ತಕ್ಕಂಥದ್ದು 50% ಅಂದ್ರೆ 1000 ರೂಪಾಯಿ ಕೇವಲ 500 ರೂಪಾಯಿ ಫೈನ್ಗಳನ್ನ ಕಟ್ಟಿ ಅಂತ ಆರ್ಡರ್ ಆಗಿರ್ತಕ್ಕಂಥ. ಇದರ ಬೇಸಿಕ್ ಅಲ್ಲೇ ಈಗ ನಮ್ಮ ಜೊತೆಗೆ ಸ್ವತಃ ಸ್ಪೆಷಲ್ ಕಮಿಷನರ್ ಆದಂತ ಸಲೀಂ ಅವರು ನಮ್ಮ ಜೊತೆಗೆ ಸಂಚಾರ ವಿಭಾಗದ. ಸರ್, ಮೊದಲಿಗೆ ಸರ್ಕಾರದವರಿಗೆ PIL ಹಾಕಿದ್ಯಾರು ಮತ್ತೆ ಈಗ ಏನಂತ ಆರ್ಡರ್? ಯಾಕಂದ್ರೆ ಸಾಕಷ್ಟು ಗೊಂದಲ ಇದೆ, ಎಲ್ಲೋ ಫೈನ್ ಕಟ್ಟಬೇಕು. ಯಾಕಂದ್ರೆ ಟ್ರಾಫಿಕ್ ವೆಬ್ಸೈಟ್ ಕೂಡ ಈಗ ಸಾಕಷ್ಟು ಬಿಸಿ ಬರ್ತಾ ಇದೆ, ಹ್ಯಾಂಗ್ ಆಗ್ತಾ ಇದೆ ಅಂತ ಪಬ್ಲಿಕ್ ಅವರು ಹೇಳ್ತಾ ಇದ್ರು. ಈಗ ಏನ್ ಮಾಡ್ಬೇಕು ಸರ್? ಪಬ್ಲಿಕ್ ಅವರು ಯಾವ ರೀತಿ ಫೈನ್ ಕಟ್ಟಬೇಕು? ಈಗ ನಾವು 5 ಕಡೆ ಫೈನ್ ಕಟ್ಟಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮೊದಲನೇದಾಗಿ ಅವರು ನಮ್ಮ ಎಲ್ಲ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗಳು 48 ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗಳಿದೆ, ಅಲ್ಲಿ ಹೋಗಿ ಅವರು ಫೈನ್ ಕಟ್ಟಬಹುದು. ಈಗ ಯಾಕಂದರೆ ಆಲ್ರೆಡಿ ನಾವು ನಮ್ಮ ಸಿಸ್ಟಮಲ್ಲಿ 50% ರೆಡ್ಯೂಸ್ ಮಾಡಿಬಿಟ್ಟಿದ್ದೀವಿ. ರೆಡ್ಯೂಸ್ ಮಾಡಿ ಈಗ ರಿಡ್ಯೂಸ್ಡ್ ಫೈನೇ ತೋರಿಸ್ತಾ ಇದೆ ಈಗ. ದೆನ್ ನಮ್ಮ TMC ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ದು ಏನು ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಹೆಡ್ ಡಿಸ್ಟ್ರಿಕ್ಟ್ ಇದೆ, ಅಲ್ಲೂ ಸಹ ಬಂದು ಕಟ್ಟಬಹುದು. ಪೇಟಿಎಮ್ಮಲ್ಲಿ ಥ್ರೂ ಕಟ್ಟಬಹುದು. ಮತ್ತು ಕರ್ನಾಟಕ 1 ಮತ್ತು ಬೆಂಗಳೂರು 1 ಮುಖಾಂತರನೂ ಸಹ ಫೈನ್ ಅಮೌಂಟ್ ಕಟ್ಟಬಹುದು. ಈಗ ಆಲ್ರೆಡಿ ನಾವು ಡಿಟೇಲ್ ಪ್ರೆಸ್ ನೋಟ್ ಕೊಟ್ಟಿದ್ದೀವಿ, ಯಾವ ರೀತಿ ಅದು ಮಾನದಂಡಗಳು ಮತ್ತು ಯಾವ ರೀತಿ ಕಟ್ಟಬೇಕು ಅಂತ. ಅದು ಸಾರ್ವಜನಿಕರು ಇದು ಏನು ಅವಕಾಶ ಈಗ ಸರ್ಕಾರ ಕೊಟ್ಟಿದೆ ಅದನ್ನು ಸದುಪಯೋಗ ಮಾಡ್ಕೋಬೇಕು. ಸರ್, ಈಗಾಗಲೇ ವೆಹಿಕಲ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗಿದೆ ಸರ್, ಅಂದ್ರೆ ಬೆಂಗಳೂರು ಸಿಟಿಯಲ್ಲಿ. ಸೊ ಕಳ್ತನ ಆಗಿರೋ ಗಾಡಿಗಳಾಗಿರ್ಬೋದು ಅಥವಾ ಈಸಿಯಾಗಿ ಅದೆಲ್ಲ ಐಡೆಂಟಿಫೈ ಆಗಿದೆ. ಮತ್ತೆ ವೆಹಿಕಲ್ನ ಸಾಕಷ್ಟು 6000, 7000, 25,000, 75,000ವರೆಗೂ ಫೈನ್ ಇರುತ್ತೆ. ಅವ್ರಿಗೆಲ್ಲ ಏನಾದರೂ ರಿಯಾಯಿತಿ ಅಥವಾ ಇಷ್ಟು ಅಂದ್ರೆ 50,000, 20,000 ಅಂಥವ್ರಿಗೆ ಮಾತ್ರ ರಿಯಾಯಿತಿ ಎಲ್ಲ, ಅಥವಾ ಅಲ್ಲಿ ಯಾವುದೇ ಫೈನ್ ಇದ್ರ ಅಮೌಂಟ್ ಇದ್ರೂ ಕೂಡ 50% ಸರ್? ಈಗ ಸರ್ಕಾರಿ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಇದೆ 50% ಅಂದರೆ
ಪರ್ಸೆಂಟ್ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ನಮ್ಮ ಸಿಸ್ಟಮಲ್ಲಿ ನಾವು 50% ಮಾಡಿಬಿಟ್ಟಿದ್ದೀವಿ. ಡೀಟೇಲ್ ಪ್ರೆಸ್ ನೋಟು ಸಹ ಕೊಟ್ಟಿದ್ದೀವಿ. ಅದರ ಪ್ರಕಾರ ಸಾರ್ವಜನಿಕರು ಇದನ್ನು ಸದುಪಯೋಗ ಮಾಡಿಕೊಳ್ಬೇಕು. ಓಕೆ, ಇದಿಷ್ಟು ಕೂಡ ಕ್ಲಾರಿಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸ್ಪೆಷಲ್ ಕಮಿಷನರ್ ಸಲೀಂ ಅವರು. ಏನಂತಂದ್ರೆ ಪ್ರತಿಯೊಬ್ಬರು ಕೂಡ ಎಷ್ಟೇ ಗಾಡಿಗಳ ಮೇಲೆ ಏನೇ ಫೈನ್ ಇದ್ರು ಕೂಡ 50% ಮಾತ್ರ ಕೇವಲ ಫೆಬ್ರವರಿ 11ನೇ ತಾರೀಕುವರೆಗೂ ಕೂಡ 4-5 ಕಡೆ ಹೋಗಿ ದುಡ್ಡನ್ನು ಪಾವತಿಸಿ ಅವರ ಫೈನ್ಗಳನ್ನು ಪಾವತಿಸಬಹುದು ಅನ್ನೋ ರೀತಿಯಲ್ಲಿ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಗುಣಶೇಖರ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕಲಬುರಗಿಯ ಮುಲ್ಲಾಮಾರಿ ಹಳ್ಳಕ್ಕೆ ಕಾರ್ಖಾನೆ ತ್ಯಾಜ್ಯವನ್ನ ಬಿಡಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ರಾಸಾಯನಿಕ ತ್ಯಾಜ್ಯದಿಂದ ನೀರು ಕಲುಷಿತಗೊಂಡಿದೆ. ಸಂಪೂರ್ಣವಾಗಿ ಹಸಿರು ಬಣ್ಣಕ್ಕೆ ತಿರುಗಿಬಿಟ್ಟಿದೆ ಹಳ್ಳದ ನೀರು. ರಾತ್ರಿ ಹೊತ್ತಲ್ಲಿ ಬಂದು ತ್ಯಾಜ್ಯವನ್ನ ಸುರಿತಾರೆ. ಯಾರಾದರೂ ಪ್ರಶ್ನೆ ಮಾಡಕ್ ಹೋದ್ರೆ ಗ್ರಾಮಸ್ಥರು ಅವ್ರಿಗೆ ಧಮಕಿ ಹಾಕ್ತಾ ಇದ್ದಾರಂತೆ. ಕಮಲಾಪುರದ ಗೊಬ್ಬೂರುವಾಡಿ ಹಾಗೆಯೇ ಜಂಬಗಾ ಗ್ರಾಮದಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ರಾಸಾಯನಿಕ ನೀರನ್ನು ಕುಡಿದು ಜಾನುವಾರುಗಳು ಸಾವನ್ನಪ್ತಾ ಇದೆಯಂತೆ. ರಾಸಾಯನಿಕ ಮಿಶ್ರಿತ ನೀರಿನಿಂದ ಬೆಳೆಗಳೂ ನಾಶ ಆಗ್ತಾ ಇದೆ. ರೈತರ ಕಷ್ಟವನ್ನ ಅಧಿಕಾರಿಗಳು ಕೇಳ್ತಾರೆ, ಆದ್ರೆ ಏನು ಆಕ್ಷನ್ ತಗೊಳ್ತಾ ಇಲ್ಲ, ಮೌನ ವಹಿಸಿದ್ದಾರೆ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಷ್ಯಾದಿಂದ ಪ್ರವಾಸಕ್ಕೆ ಅಂತ ಭಾರತಕ್ಕೆ ಬಂದವರು ಮರಳಿ ಹೋಗಿಲ್ವಾ? ರಷ್ಯನ್ನರೇ ಭಿಕ್ಷೆ ಬೇಡೋ ದುಸ್ಥಿತಿಗೆ ತಲುಪಿದಾರ? ಯಾಕೆ ಅನುಮಾನ? ನೋಡಿ ಈ ಸ್ಟೋರಿನ. ಆಮೇಲೆ ವೈಲಿನ್ ನುಡಿಸ್ತಾಳೆ, ಹೋಗ್ತಾಳೆ. ತಮ್ಮ ಆರ್ಥಿಕ ಹೊಡೆತದಿಂದಾಗಿ ಗೋಕರ್ಣದಲ್ಲೇ ವಾಸ ಮಾಡುವಂಥ ಪರಿಸ್ಥಿತಿ ಒದಗಿ ಬಂತು. ಭಾರತಕ್ಕೆ ಬಂದ ವಿದೇಶಿಗರು ಹಣವಿಲ್ಲದೆ ಭಿಕ್ಷುಕರಾದ್ರ? ಗೋಕರ್ಣದಲ್ಲಿ ಅನ್ನಕ್ಕೂ ಪರದಾಡ್ತಿದಾರ ವಿದೇಶಿಗರು? ಹೌದಾ ಅನ್ನೋ ರೀತಿನೇ ಇದೆ ಗೋಕರ್ಣದಲ್ಲಿರೋ ಫಾರಿನರ್ಸ್ ಕತೆ. ಹಲವು ದೇಶದ ಪ್ರಜೆಗಳು ಪ್ರವಾಸಕ್ಕಂತ ಗೋಕರ್ಣಕ್ಕೆ ಬಂದಿದ್ದಾರೆ. ಇದರಲ್ಲಿ ವಾಪಸ್ ಹೋಗದೆ ಇರೋರನ್ನ ಗುರುತಿಸಿದ್ರೆ ರಷ್ಯಾದವರು ಅನ್ನೋ ಮಾಹಿತಿ ಹೊರಬೀಳ್ತಿದೆ. ಡೈಲಿ ಬರ್ತಾಳೆ, ಆಮೇಲೆ ವೈಲಿನ್ ನುಡಿಸ್ತಾಳೆ, ಹೋಗ್ತಾಳೆ. ಶನ್ನಿಗೆ ಅವರಿಗೆ ಪ್ರಾಬ್ಲಮ್ ಇದೆ ಹೋಗೋಕ್ಕೆ ಈ ಕಡೆಯಿಂದ ಅಂತ ಹೇಳ್ತಾ ಇದ್ರು ಜನ. ಟ್ರೈನರ್ಸು ಹಾಕ್ತಾರೆ, ಅವಳಿಗೆ ಕಾಸು ಹಾಕ್ತಾರೆ. ತಮ್ಮ ಆರ್ಥಿಕ ಹೊಡೆತದಿಂದಾಗಿ ಕೊರತೆಯಿಂದಾಗಿ ಗೋಕರ್ಣದಲ್ಲೇ ವಾಸ ಮಾಡುವಂಥ ಪರಿಸ್ಥಿತಿ ಒದಗಿ ಬಂತು. ಇನ್ನು ಪ್ರತಿದಿನದ 2 ಹೊತ್ತಿನ ಊಟಕ್ಕೂ ಕೂಡ ತತ್ವಾರ ಅಂದರೆ ಹಣದ ಮುಗ್ಗಟ್ಟೆ ಕಾರಣ ಅಂತ ಹೇಳ್ಬೋದೇನೋ. ಈ ಅಂಗಡಿ ಮಾಲಕಿ ಹಾಗೂ ಹೋಮ್ ಸ್ಟೇ ಮಾಲೀಕ ಹೇಳೋ ಪ್ರಕಾರ ರಷ್ಯಾದಲ್ಲಿ ಯುದ್ಧ ಪ್ರಾರಂಭವಾದ ಮೇಲೆ ಗೋಕರ್ಣದಲ್ಲಿರೋ ರಷ್ಯನ್ನರು ತಮ್ಮ ದೇಶಕ್ಕೆ ಹೋಗಿಲ್ವಂತೆ. ಅನ್ನಕ್ಕೂ ಪರದಾಡೋ ಸ್ಥಿತಿಯಲ್ಲಿದ್ದಾರೆ ಅಂತಾರೆ. ವಿದೇಶಿಯರು ಭಿಕ್ಷಾಟನೆಯನ್ನ ಮಾಡ್ತಾ ಇದ್ದಾರೆ ಅಂತ ಕೆಲವು ಮೂಲಕ ನನಗೆ ಮಾಹಿತಿ ಬಂದಾಗ ಅದನ್ನು ವೆರಿಫೈ ಮಾಡಿಸಿದ್ದೀವಿ. ನಾವು ಅಡ್ಮಿನಿಸ್ಟ್ರೇಟಿವ್ಲಿ ವಾಟ್ ಬೆಸ್ಟ್ ವಿ ಕ್ಯಾನ್ ಡು ವಿ ವಿಲ್ ಡು. ವಿದೇಶಿ ಪ್ರವಾಸಿಗರ ಪೈಕಿ ಕೆಲ ರಷ್ಯಾ ಪ್ರಜೆಗಳು ಅನ್ನ ಆಹಾರವಿಲ್ಲದೆ ನಿತ್ರಾಣವಾಗಿಯೂ ಮತ್ಯಾವುದೋ ಮತ್ತಿನ ಪರಿಣಾಮವೋ ವಿಚಿತ್ರವಾಗಿ ಕಾಣ್ತಿದ್ದಾರೆ. ವಿದೇಶಿ ಪ್ರವಾಸಿಗರು ಆರ್ಥಿಕ ಸಮಸ್ಯೆ ಎದುರಿಸುತ್ತಿದ್ದಾರೆ ಅನ್ನುವ ಮಾಹಿತಿ ನಿಜವೋ ಸುಳ್ಳೋ ಅನ್ನೋದನ್ನ ಜಿಲ್ಲಾಡಳಿತದ ತನಿಖೆ ನಂತರವೇ ಗೊತ್ತಾಗಲಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಅದಾನಿ ಗ್ರೂಪ್ ಕಂಪನಿಯಲ್ಲಿ ಕಳೆದ ಕೆಲ ದಿನಗಳಿಂದ ನಡೆಯುತ್ತಿರುವಂತಹ ಬೆಳವಣಿಗೆಗಳಿಂದ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಈ ಬಗ್ಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತನಾಡಿದ್ದಾರೆ. ನೆಟ್ವರ್ಕ್ 18 ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ನಡೆಸಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೂಡಿಕೆದಾರರಿಗೆ ಧೈರ್ಯ ತುಂಬಿದ್ದಾರೆ. You know, the opposition is taking aim at your government, saying that the banking and insurance companies have large exposure in Adani stocks. You know, and the investors and the broader market is looking to you for some direction on this issue. Is our banking and insurance system resilient to take this shock? I want to recall the words, coming from the horse's mouth has greater credibility. Both SBI and LIC have issued detailed statements. And I know the chairperson, the CMD, has himself come out and explained how they are not overexposed or whatever they said. Yes. And also said, look, we are sitting over profits for the exposure that we have, which is well within the limit. That's what I understand they have said, and I've again read it through the media. They have very clearly said that their exposure is very well within the permitted limits, and that they are, even now with the valuation falling as well, they are still sitting over profit. So if that is the horse's mouth, as I refer to, word from the horse's mouth, but in general, both with the RBI, we do have the Financial Stability Board's meeting, which happens once in 6 months. We meet, even recently we have met. So I can only very clearly say both the RBI and
We, because of the FSB's meeting, Financial Stability Board's meeting, know that the Indian banking system, if anything, at this stage, for me to use this word, I want to use it with a sense of responsibility, like having gone through the twin balance sheet problem. Indian banking sector today is at a comfortable level with their NPAs coming down to absolutely low levels, recovery is happening, and their position is very sound, which gets reflected in the fact that when they go to raise monies in the market, they are absolutely comfortably raising monies as well. So the entire macroeconomic analysis which any expert would do also highlights the fact that how comfortable the Indian banks are placed in. That cannot be that if they are at risk. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.